ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ನಿಮ್ಮ ಕಣ್ಣೀರು ಮತ್ತು ಕಾತರ ಬಾಬಾರವರಿಗೆ ತಿಳಿದಿದೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿನ ಭವಿಷ್ಯದ ಬಗ್ಗೆ ನೀವು ಸಾವಿರಾರು ಕನಸುಗಳನ್ನು ಕಾಣುತ್ತಾ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರುತ್ತಾರೋ ಇಲ್ಲವೋ ಎಂಬ ಆತಂಕದಲ್ಲಿ ಬೇಯುತ್ತಿದ್ದೀರಿ. ನಿಮ್ಮ ಹೃದಯದ ಈ ತುಮುಲಗಳಿಗೆ ಶಾಂತಿ ನೀಡಲು ಮತ್ತು ನಿಮ್ಮ ಪ್ರೇಮದ ಹಾದಿಗೆ ಬೆಳಕಾಗಲು ಸಾಯಿಯವರು ಈ ದಿವ್ಯ ಸಂದೇಶವನ್ನು ಕಳುಹಿಸಿದ್ದಾರೆ. ಶ್ರದ್ಧೆಯಿಂದ ಕೇಳಿ. ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ 2 ಸಾಯಿಬಾಬಾರವರ ಫೋಟೋಗಳಲ್ಲಿ ನಿಮಗೆ ಇಷ್ಟ ಆಗುವ ಯಾವುದೇ ಒಂದು ಬಾಬಾರವರ ಫೋಟೋವನ್ನು ಆಯ್ಕೆ ಮಾಡಿಕೊಳ್ಳಿ. ಯಾರು ಮೊದಲನೇ ಫೋಟೋವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಬಾಬಾರವರ ಉತ್ತರ: ಮಗುವೆ, ಶ್ರದ್ಧೆ ಮತ್ತು ಸಬೂರಿಯನ್ನು ಮರೆಯಬೇಡ. ನಿನ್ನ ಮನಸ್ಥಿತಿ ಹೇಗಿದೆ ಎಂದರೆ, ನೀನು ಆ ವ್ಯಕ್ತಿಯ ಬಗ್ಗೆ ಹಗಲು ರಾತ್ರಿ ಅತಿಯಾಗಿ ಯೋಚಿಸುತ್ತಾ ನಿನ್ನ ಶರೀರ ಮತ್ತು ಮನಸ್ಸನ್ನು ದಂಡಿಸುತ್ತಿದ್ದೀಯ. ಅತಿಯಾದ ವ್ಯಾಮೋಹವು ಒಳ್ಳೆಯದಲ್ಲ. ನಿನ್ನ ಆತುರ, ನಿನ್ನ ಕಾತುರ ಅದೇ ನಿನಗೆ ಕಷ್ಟಕ್ಕೆ ದೂಡುತ್ತದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರುವುದು ಉತ್ತಮ. ಅದು ನಿನ್ನನ್ನು ಕತ್ತಲೆಗೆ ದೂಡುತ್ತದೆ. ಮೊದಲು ನಿನ್ನ ಆರೋಗ್ಯದ ಕಡೆಗೆ ಗಮನ ಹರಿಸು ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಎದುರಿಗಿರುವ ವ್ಯಕ್ತಿಯ ಸ್ಥಿತಿ. ನೀನು ಯಾರ ಬಗ್ಗೆ ಯೋಚಿಸುತ್ತಿದ್ದೀಯೋ ಅವರು ಸದ್ಯಕ್ಕೆ ಮೌನವಾಗಿದ್ದಾರೆ. ಅವರು ಸತ್ಯದ ಹುಡುಕಾಟದಲ್ಲಿದ್ದಾರೆ ಮತ್ತು ಪರಮಾತ್ಮನ ಮಾರ್ಗದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ಅವರ ಮೌನವನ್ನು ನಿರ್ಲಕ್ಷ್ಯ ಎಂದು ಭಾವಿಸಬೇಡಿ. ಸಂಬಂಧದ ಹಾದಿ. ನಿಮ್ಮಿಬ್ಬರ ನಡುವೆ ಸಮಾಜದ ಕಟ್ಟುಪಾಡುಗಳು, ಜಾತಿ, ಮತ ಅಥವಾ ವಯಸ್ಸಿನ ಅಂತರಗಳು ಗೋಡೆಯಾಗಿ ನಿಂತಿರಬಹುದು. ಆದರೆ ಮಗುವೆ, ನಿನ್ನ ಪ್ರೀತಿ ಪ್ರಾಮಾಣಿಕವಾಗಿದ್ದರೆ ಮತ್ತು ನೀನು ತಾಳ್ಮೆಯಿಂದ ಕಾಯುವುದಾದರೆ ದೈವಿಕ ಶಕ್ತಿಯು ನಿಮ್ಮನ್ನು ಒಂದಾಗಿಸುತ್ತದೆ. ದೊಡ್ಡವರ ಆಶೀರ್ವಾದದೊಂದಿಗೆ ನಿಮ್ಮ ಜೀವನವು ಸುಖಮಯವಾಗುವ ಯೋಗವಿದೆ. ಸಾಯಿಯವರ ಭರವಸೆ. ನಿನಗಾಗಿ ಒಂದು ಬಾಗಿಲು ತೆರೆಯಲಿದೆ. ಆ ಶುಭ ಅವಕಾಶವನ್ನು ಬಳಸಿಕೊಂಡು ನಿನ್ನ ಜೀವನವನ್ನು ಹಸನು ಮಾಡಿಕೋ. ಏನೇ ಕಷ್ಟ ಬಂದರೂ ನೀವು ಆ ವ್ಯಕ್ತಿಯನ್ನು ಪಡೆಯಲೇಬೇಕು ಎಂಬ ಹಠ ನಿಮ್ಮಲ್ಲಿದೆ. ನಿಮ್ಮ ಇಚ್ಛೆಯಂತೆ ಇದು ಹಿರಿಯರ ಸಮ್ಮತಿಯೊಂದಿಗೆ ನಡೆಯುವ ಸಾಂಪ್ರದಾಯಿಕ ಮದುವೆಯಾಗುವ ಸಾಧ್ಯತೆ ಇದೆ. ನೀವು ಹಿರಿಯರನ್ನು, ಮನೆಯಲ್ಲಿರುವವರನ್ನು ಒಪ್ಪಿಸಿ ಮದುವೆಯಾಗುವುದು ಉತ್ತಮ ಎಂದು ಬಾಬಾರವರು ಇಲ್ಲಿ ಹೇಳುತ್ತಿದ್ದಾರೆ. ನಿಮಗೆ ಬಾಬಾರವರ ಒಂದು ಅದ್ಭುತ ಅವಕಾಶನ ಹುಡುಕಿಕೊಡಲು ಹೊರಟಿದ್ದಾರೆ. ಆ ಅದ್ಭುತ ಅವಕಾಶನ ನೀವು ಬಳಸಿಕೊಂಡರೆ ನೀವು ಇಷ್ಟಪಟ್ಟವರನ್ನು ನೀವು ಪಡೆಯುತ್ತೀರಿ ಅಂತ ಬಾಬಾ ಇಲ್ಲಿ ಹೇಳುತ್ತಿದ್ದಾರೆ. ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದರೂ ನೀವಿಬ್ಬರೇ ಭೇಟಿಯಾಗಿ ಒಂದು ಸಂಬಂಧಕ್ಕೆ ಬಂದಿದ್ದೀರಿ ಎಂದರೆ ಅದು ಕೇವಲ ಆಕಸ್ಮಿಕವಲ್ಲ. ಅದರಲ್ಲಿ ದೈವದ ಸಂಕಲ್ಪವಿದೆ. ಈ ಭೇಟಿಯನ್ನು ಒಂದು ವರ ಎಂದು ಭಾವಿಸಿ ಗೌರವಿಸಬೇಕು ಎಂಬುದಾಗಿದೆ. ಎಷ್ಟು ದೂರ ಹೋಗುತ್ತೀರಿ ಎಂಬುದು ನಿಮ್ಮ ನಡವಳಿಕೆ ಮತ್ತು ಭಾವನೆಗಳನ್ನು ಅವಲಂಬಿಸಿರುತ್ತದೆ. ದೇವರು ನಿಮ್ಮನ್ನು ಒಂದು ಮಾಡಿದ್ದಾನೆ ನಿಜ, ಆದರೆ ಆ ಸಂಬಂಧವನ್ನು ಎಷ್ಟು ಕಾಲ ಉಳಿಸಿಕೊಳ್ಳಬೇಕು ಎಂಬುದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಮಾತು, ವರ್ತನೆ ಮತ್ತು ಪರಸ್ಪರ ಮೇಲಿರುವ ಗೌರವವೇ ನಿಮ್ಮ ಸಂಬಂಧದ ಆಯುಷನ್ನು ನಿರ್ಧರಿಸುತ್ತದೆ. ಒಟ್ಟಾರೆಯಾಗಿ ಈ ಸಂಬಂಧವನ್ನು ಉಳಿಸಿಕೊಳ್ಳಲು ಗೌರವ ಬಹಳನೇ ಅಗತ್ಯವಾದದ್ದು. ಇದಾಗಿತ್ತು ಸಾಯಿಬಾಬಾರವರ ಮೊದಲನೇ ಫೋಟೋವನ್ನು ಆಯ್ಕೆ ಮಾಡಿದವರ ಉತ್ತರ. ಬಾಬಾರವರ 2ನೇ ಫೋಟೋವನ್ನು ಆಯ್ಕೆ ಮಾಡಿಕೊಂಡಿರುವವರ ಉತ್ತರ: ಕ್ಷಮೆಯೇ ಪರಮ ಧರ್ಮ, ಶಾಂತಿಯಿಂದಿರು ಅಂತ ಇಲ್ಲಿ ಬಾಬಾರವರು ನಿಮಗೆ ಒಂದು ಅಡ್ವೈಸ್ನ ಕೊಡ್ತಾ ಇದ್ದಾರೆ. ನಿಮ್ಮ ಭಕ್ತಿ. ನಿಮ್ಮ ಪ್ರೀತಿಯಲ್ಲಿ ಒಂದು ಪವಿತ್ರತೆ ಇದೆ. ನೀವು ಆ ವ್ಯಕ್ತಿಯನ್ನು ದೇವದೂತರಂತೆ ಅಥವಾ ನಕ್ಷತ್ರದಂತೆ ಗೌರವಿಸುತ್ತಿದ್ದೀಯ. ನಿನ್ನ ಈ ತಾಳ್ಮೆಯೇ ನಿನಗೆ ಶ್ರೀರಕ್ಷೆ. ಸಂಕಷ್ಟದ ಸಮಯ. ನಿಮ್ಮ ಪ್ರೇಮದ ಹಾದಿಯಲ್ಲಿ 3ನೇ ವ್ಯಕ್ತಿಯ ಪ್ರವೇಶದಿಂದ ಅಥವಾ ಪರಿಸ್ಥಿತಿಯ ಒತ್ತಡದಿಂದ ನಿನಗೆ ಬಹಳ ನೋವಾಗಿದೆ. ಆ ವ್ಯಕ್ತಿಯು ತನ್ನ ಸ್ಥಾನಮಾನ ಮತ್ತು ಗೌರವಕ್ಕೆ ಹೆದರಿ ತನ್ನ ಭಾವನೆಗಳನ್ನು ಹತ್ತಿಕ್ಕಿರಬಹುದು. ಸಂಬಂಧದ ಭವಿಷ್ಯ. ನೀವಿಬ್ಬರು ಜೀವನ ಪರ್ಯಂತ ಜೊತೆಯಾಗಿರುತ್ತೀರಿ ಎಂದು ನಾನು ಹರಸುತ್ತೇನೆ. ಆದರೆ ಅದು ನೀವು ಅಂದುಕೊಂಡಂತೆ ಮದುವೆಯ ರೂಪದಲ್ಲೇ ಇರಬೇಕೆಂದಿಲ್ಲ. ಅವರು ನಿಮ್ಮ ಜೀವನದಲ್ಲಿ ಒಬ್ಬ ಮಾರ್ಗದರ್ಶಕರಾಗಿ, ಉತ್ತಮ ಸ್ನೇಹಿತರಾಗಿ ಅಥವಾ ವೃತ್ತಿ ಜೀವನದ ಆಸರೆಯಾಗಿ ಕೊನೆಯವರೆಗೂ ಇರುತ್ತಾರೆ. ಮಗುವೆ, ಯಾರು ನಿನಗೆ ನೋವು ನೀಡುತ್ತಿದ್ದಾರೋ ಅವರನ್ನು ಮನಸ್ಸಿನಿಂದ ಕ್ಷಮಿಸಿಬಿಡು. ಸೇಡಿನ ಭಾವನೆಗಿಂತ ಕ್ಷಮೆಯ ಗುಣವು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ನಿನ್ನ ಪ್ರಾರ್ಥನೆಗೆ ತಕ್ಕ ಫಲ ಸಿಗಲಿದೆ. 2ನೇ ಬಾಬಾರವರ ಫೋಟೋವನ್ನು ಆಯ್ಕೆ ಮಾಡಿಕೊಂಡಿರುವವರಿಗೆ, ನೀವು ಅವ್ರಿಗೆ ಗೌರವ ಕೊಡ್ತೀರಾ, ಅವ್ರಿಗೆ ನೀವು ತುಂಬಾನೇ ಆಕರ್ಷಿತರಾಗಿದ್ದೀರಾ. ಆದರೆ ಆತುರ ಪಡೆದು ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಕಾಯಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಆ ವ್ಯಕ್ತಿಗೂ ಸಹಿತ ನಿಮ್ಮ ಮೇಲೆ ಪ್ರೀತಿ ಇದೆ, ಆಸೆ ಇದೆ. ಆದರೆ ಅದನ್ನು ಹೊರ ಹಾಕೋದಕ್ಕೆ ಭಯ ಪಡ್ತಿದ್ದಾರೆ. ಯಾಕೆ ಅಂದರೆ
ಅವರದೇ ಆದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಸ್ಟೇಟಸ್ ಅನ್ನೋದಿದೆ, ಲೆವೆಲ್ ಅನ್ನೋದಿದೆ. ಆ ಕಾರಣಕ್ಕಾಗಿ ಅವ್ರ ಪ್ರೀತಿನ ಅದುಮಿಟ್ಕೊಂಡಿದ್ದಾರೆ. ಇನ್ನೊಂದು ಮುಖ್ಯವಾದ ಮೆಸೇಜ್ ಏನಂತಂದ್ರೆ, ಬಾಬಾರವರ 2ನೇ ಫೋಟೋ ಆಯ್ಕೆ ಮಾಡ್ಕೊಂಡಿರೋರಿಗೆ 3ನೇ ವ್ಯಕ್ತಿ ಪ್ರಭಾವ ಕಂಡು ಬರ್ತಾ ಇರೋದ್ರಿಂದ ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗ್ತಕ್ಕಂತಹದ್ದು ಜಾಸ್ತಿ. ಆಲ್ರೆಡಿ ನಿಮ್ಗೆ ಇದು ಗೊತ್ತು ಕೂಡ ಆಗಿದೆ. ಇದು ಒಂದು ರೀಸನ್ ಅನ್ನೋದು. ಇನ್ನೊಂದು ಮುಖ್ಯವಾದ ಮೆಸೇಜ್ ನ ಏನ್ ಕೊಡ್ತಿದ್ದಾರೆ ಅಂತಂದ್ರೆ, ವಯಸ್ಸಿನ ವ್ಯತ್ಯಾಸ ಅಥವಾ ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಇರ್ತಕ್ಕಂತಹ ಒಂದು ರಿಲೇಶನ್ಶಿಪ್ ಪರಿಸ್ಥಿತಿಗಳು ಇರಬಹುದು ಅನ್ನೋದು ಒಂದು ಮೆಸೇಜ್ ಆಗಿದೆ. ಇದು ಶಾಶ್ವತವಾಗಿ ಇರೋದಿಲ್ಲ, ನೀವು ಸ್ನೇಹಿತರಾಗಿ ಉಳಿಯಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಈ ಸಂಬಂಧದನ್ನ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆ ವ್ಯಕ್ತಿಯು ನಿಮ್ಮ ಭಾವನೆಗಳ ಜೊತೆ ಆಟವಾಡಿದ್ದರು ಅಥವಾ ತಪ್ಪು ಮಾಡಿದ್ದರು ಅವರನ್ನು ಕ್ಷಮಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕ್ಷಮಿಸುವುದು ನಿಮಗೆ ಮಾನಸಿಕವಾಗಿ ಶಾಂತಿ ನೀಡುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಗುವೇ ಚಿಂತೆ ಬಿಡು, ಯಾವುದು ನಿನ್ನದೋ ಅದು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ನನ್ನ ಮೇಲೆ ಭಾರ ಹಾಕಿ ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ನಾನು ಸದಾ ನಿನ್ನ ಬೆನ್ನು ಹಿಂದೆ ಇದ್ದು ಕಾಯುತ್ತೇನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾವುದಕ್ಕೂ ಅಂಜಬೇಡ ಮಗುವೆ, ನಿನ್ನ ಪ್ರಾರ್ಥನೆ ಸಾಯಿಯ ದರ್ಬಾರ್ ತಲುಪಿದೆ. ಸರಿಯಾದ ಸಮಯ ಬಂದಾಗ ನಿನ್ನ ಜೀವನದ ಎಲ್ಲಾ ಅಡೆತಡೆಗಳು ಮಂಜಿನಂತೆ ಕರಗಲಿವೆ. ನಂಬಿಕೆ ಇರಲಿ, ಶ್ರದ್ಧೆ ಇರಲಿ, ಸದಾ ನನ್ನ ರಕ್ಷಣೆಗೆ ನಾನಿದ್ದೇನೆ. ನಿನ್ನ ಭಾರವನ್ನು ನನ್ನ ಮೇಲೆ ಹಾಕು, ನಾನು ಅದನ್ನು ಹೊರುತ್ತೇನೆ. ನೀನು ಕೇವಲ ನಿನ್ನ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡು. ನಿನ್ನ ಜೀವನದಲ್ಲಿ ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಸಮಯದಲ್ಲಿ ನಾನು ತರುತ್ತೇನೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಿನಗೆ ಈ ಸಂಬಂಧವು ನೋವನ್ನುಂಟು ಮಾಡಿರಬಹುದು, ಆದರೆ ನಾನು ಮಾಡಿರುವುದು ನಿನ್ನ ಒಳ್ಳೆಯದಕ್ಕೆ. ನಿನಗೆ ಶಾಶ್ವತವಾದ ಸಂಬಂಧವನ್ನು, ನಿನ್ನ ಜೊತೆಗಿರಲು ಸದಾ ನಿನ್ನ ಬಾಳ ಸಂಗಾತಿಯಾಗಿ ಇರ್ತಕ್ಕಂತಹ ಒಳ್ಳೆಯ ವ್ಯಕ್ತಿಯನ್ನು ನಾನು ನಿನಗೆ ಪರಿಚಯಿಸುತ್ತೇನೆ. ಪ್ರತಿ ಸಂಬಂಧದಲ್ಲೂ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಣ್ಣ ವಿಷಯಗಳನ್ನು ಅಹಂಕಾರದ ಕಾರಣಕ್ಕೆ ದೊಡ್ಡದು ಮಾಡಬಾರದು. 3ನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ನಿಮ್ಮ ನಡುವಿನ ಸಾಮರಸ್ಯ ಮತ್ತು ಮಾತುಕತೆಯಿಂದಲೇ ಸಮಸ್ಯೆಗಳನ್ನು ಬಗೆಹರಿಸುವುದು ಉತ್ತಮ ಎಂಬ ಹಿತವಚನ ಇಲ್ಲಿದೆ. ಪರಸ್ಪರರ ಇಷ್ಟಾನಿಷ್ಟಗಳ ಬಗ್ಗೆ ಗಮನವಿರಲಿ. ಸಂಬಂಧವೆಂದರೆ ಕೇವಲ ಒಬ್ಬರ ಇಚ್ಛೆಯಂತೆ ಬದುಕುವುದು ಅಲ್ಲ. ಎದುರಿಗಿನ ವ್ಯಕ್ತಿಯ ಇಷ್ಟಗಳು, ಕಷ್ಟಗಳು ಮತ್ತು ಅವರ ವ್ಯಕ್ತಿತ್ವವನ್ನು ಗೌರವಿಸುವುದು ನಿಜವಾದ ಪ್ರೀತಿಯಾಗಿದೆ. ಎಲ್ಲರಿಗೂ ಎಲ್ಲವೂ ಸಿಗುವುದಿಲ್ಲ. ಕೆಲವು ವಿಷಯಗಳಲ್ಲಿ ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ. ಜೀವನವು ಪರಿಪೂರ್ಣವಲ್ಲ. ನಮಗೆ ಬೇಕಾದ ಎಲ್ಲವೂ ನಮಗೆ ಸಿಗಲಾರದು. ಸಂಬಂಧ ಉಳಿಯಬೇಕಾದರೆ ಕೆಲವೊಮ್ಮೆ ಒಬ್ಬರು ಬಾಗಬೇಕಾಗುತ್ತದೆ, ತ್ಯಾಗ ಮಾಡಬೇಕಾಗುತ್ತದೆ. ನಾನೇ ಸರಿ ಎನ್ನುವ ಬದಲು ನಮಗೆ ಈ ಸಂಬಂಧ ಮುಖ್ಯ ಎಂದು ರಾಜಿ ಮಾಡಿಕೊಳ್ಳುವುದು ಸೋಲಲ್ಲ, ಅದು ಪ್ರಬುದ್ಧತೆಯಾಗಿದೆ. ನಿನ್ನ ಸಂಬಂಧವು ಅಮೂಲ್ಯವಾದುದು. ನೀವಿಬ್ಬರನ್ನು ಒಟ್ಟಿಗೆ ನೋಡಲು ನನಗೆ ಸಂತೋಷವಾಗುತ್ತದೆ. ಆದರೆ ಇಲ್ಲಿ ಬಾಬಾರವರು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಒಳಿತನ್ನು ಬಯಸುತ್ತಿದ್ದಾರೆ. ನಿಮ್ಮಿಬ್ಬರ ಒಕ್ಕೂಟವು ಅವರಿಗೆ ಸಂತೋಷವನ್ನು ನೀಡುತ್ತದೆ. ಆದ್ದರಿಂದ ಆ ನಂಬಿಕೆಯನ್ನು ಉಳಿಸಿಕೊಳ್ಳಲು ಸಂಬಂಧವನ್ನು ಬಲಪಡಿಸಿಕೊಳ್ಳಿ ಎಂದು ಪ್ರೀತಿಯಿಂದ ಒತ್ತಿ ಹೇಳುತ್ತಿದ್ದಾರೆ. ಅಹಂಕಾರವನ್ನು ಬಿಟ್ಟು ಪ್ರೀತಿ ಮತ್ತು ತಾಳ್ಮೆಯಿಂದ ಸಂಬಂಧವನ್ನು ಪೋಷಿಸಿ ಎಂದು ಹೇಳುತ್ತದೆ. ಇದು ಕೇವಲ ಉಪದೇಶವಲ್ಲ, ನಿಮ್ಮ ಸಂಬಂಧದ ಭವಿಷ್ಯದ ಭದ್ರ ಬುನಾದಿ ನೀಡುವಂತಹ ದಿವ್ಯ ಮಂತ್ರವಾಗಿದೆ. ಧೈರ್ಯವಾಗಿರು ಮಗು, ನಿನ್ನ ಪ್ರೀತಿಯ ಪಯಣಕ್ಕೆ ನನ್ನ ಆಶೀರ್ವಾದ ಸದಾ ಇರುತ್ತದೆ. ಓಂ ಸಾಯಿರಾಮ್. ಶ್ರದ್ಧಾ ಮತ್ತು ಸಬೂರಿ ನಿನ್ನೊಂದಿಗಿರಲಿ.